ಟಿವಿ 46 ಮಲೆನಾಡು ವಾರ್ತೆಗಳು. ನಾನು ಮೇಘನಾ ಲೋಕೇಶ್. ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಗಳ ಆತ್ಮಸ್ಥೈರ್ಯ ಕುಂದಿಸುವಂತ ಮತ್ತು ಅವರ ಸಾಮರ್ಥ್ಯವನ್ನು ಪ್ರಶ್ನಿಸುವಂತ ಅಮಾನತು ಆದೇಶವನ್ನು ಕೂಡಲೇ ಹಿಂಪಡೆಯಬೇಕೆಂದು ಆಗ್ರಹಿಸಿ ನಗರದ ಹೇಮಾವತಿ ಪ್ರತಿಮೆ ಮುಂದೆ ಎಬಿವಿಪಿ ನೇತೃತ್ವದಲ್ಲಿ ಪ್ರತಿಭಟಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಸಂಘಟನೆಯ ಯಶವಂತ್ ಮಾಧ್ಯಮದೊಂದಿಗೆ ಮಾತನಾಡಿ, ಬೆಂಗಳೂರಿನಲ್ಲಿ ನಡೆದ ಆರ್ಸಿಬಿ ಐಪಿಎಲ್ ಟ್ರೋಫಿ ಗೆಲುವಿನ ಸಂಭ್ರಮಾಚರಣೆ ವೇಳೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿವೇಚನಾ ರಹಿತ ತೀರ್ಮಾನದಿಂದ ಜರುಗಿದ ಕಾಲ್ತುಳಿತ ಹಾಗೂ ಸಾವು ನೋವುಗಳ ಕುರಿತು ಎಬಿವಿಪಿ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸುತ್ತದೆ. 18 ವರ್ಷಗಳ ನಂತರ ಐಪಿಎಲ್ ಟ್ರೋಫಿ ಗೆದ್ದ ಆರ್ಸಿಬಿ ತಂಡಕ್ಕೆ ಸನ್ಮಾನಿಸಲು ವಿಧಾನಸೌಧದ ಭದ್ರತಾ ವಿಭಾಗದ ಡಿಸಿಪಿ ಎಂಎನ್ ಕರಿಬಸವಗೌಡರವರ ಎಚ್ಚರಿಕೆಯ ನಡುವೆಯೂ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಸನ್ಮಾನ ಕಾರ್ಯಕ್ರಮದ ಆತುರದ ಯೋಜನೆ ಹಾಗೂ ವ್ಯವಸ್ಥಿತ ತಯಾರಿ ಇಲ್ಲದೆ ಕ್ರೀಡಾಂಗಣದಲ್ಲಿ ಸಂಭ್ರಮಾಚರಣೆಯ ಆಯೋಜನೆ ಪರಿಣಾಮ 11 ಯುವ ಜನರು ಸಾವಿಗೀಡಾಗಿದ್ದು ಈ ನಾಡಿನ ದುರ್ದೈವ ಎಂದರು. ಹಲವು ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಗಳ ತಲೆದಂಡ ಮಾಡುವುದು ಅಕ್ಷಮ್ಯ. ಆದರೆ ಈ ಕಾಲ್ತುಳಿತ ಪ್ರಕರಣಕ್ಕೆ ನೇರ ಹೊಣೆಗಾರರಾಗಿರುವ ಅಧಿಕಾರಿಗಳ ಮೇಲೆ ದರ್ಪ ತೋರುವ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಹಾಗೂ ತಾವೇ ಐಪಿಎಲ್ ಟ್ರೋಫಿ ಜಯಿಸಿದಷ್ಟು ಉಮೇದದಲ್ಲಿದ್ದ ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ಬೇಜವಾಬ್ದಾರಿತನದ ನಡವಳಿಕೆಯನ್ನು ಒಪ್ಪಿಕೊಳ್ಳದಿರುವುದು ದುರದೃಷ್ಟಕರ. ಈ ದೇಶದಲ್ಲಿ ಕಳೆದೊಂದು ವರ್ಷದಲ್ಲಿ ಅತ್ಯಂತ ಹೆಚ್ಚು ಜನಸಂದಣಿ ಇರುವ ಕಾರ್ಯಕ್ರಮಗಳಲ್ಲಿ ಕಾಲ್ತುಳಿತಕ್ಕೊಳಗಾಗಿ ಈಗಾಗಲೇ ನೂರಾರು ಜನರು ಸಾವನ್ನಪ್ಪಿರುವ ಘಟನೆಗಳು ಉತ್ತರ ಪ್ರದೇಶ, ಗೋವಾ ಹಾಗೂ ತಿರುಪತಿ ಸೇರಿದಂತೆ ಸಾಕಷ್ಟು ಕಡೆ ಉದಾಹರಣೆ ಸಹಿತ ಪ್ರಕರಣಗಳು ಕಣ್ಣ ಮುಂದಿದ್ದರೂ ಮುಂಜಾಗ್ರತೆ ಕ್ರಮ ವಹಿಸದೇ ಇದ್ದದ್ದು ಆಡಳಿತಗಾರ ದಿವ್ಯ ನಿರ್ಲಕ್ಷ್ಯಕ್ಕೆ ಹಿಡಿದ ಕೈಗನ್ನಡಿ ಎಂದು ದೂರಿದರು. ಈ ಕಷ್ಟಕರ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕುಟುಂಬದವರ ನೋವಿಗೆ ವಿದ್ಯಾರ್ಥಿ ಪರಿಷತ್ ಸಾಂತ್ವನವನ್ನು ತಿಳಿಸುತ್ತಾ ಗಾಯಗೊಂಡವರು ಆದಷ್ಟು ಬೇಗ ಚೇತರಿಸಿಕೊಳ್ಳಲಿ ಎಂದು ಆಶಿಸುತ್ತೇವೆ ಎಂದು ಹೇಳಿದರು. ದಕ್ಷ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ. ಅಲ್ಲ ಕಣ್ರಿ, ಅಲ್ಲಿ ಇಷ್ಟು ಜನ ಇದ್ರಿ, ಸುಮಾರು 6-7 ಲಕ್ಷ ಜನ ಸೇರಿದ್ರು. ಅಂತದ್ರಲ್ಲಿ 100 ಜನ ಬರೀ ಪೊಲೀಸ್ನವರು ಅವ್ರಿಗೆಲ್ಲ ಪ್ರೊಟೆಕ್ಷನ್ ಕೊಡ್ತಾ ಇದ್ರು. ಅಂತದ್ರಲ್ಲಿ ಅವ್ರನ್ನ ಸಸ್ಪೆಂಡ್ ಮಾಡಿದಾರಲ್ರಿ, ಫಸ್ಟ್ ಸರ್ಕಾರದವ್ರದ್ದು ತಪ್ಪು ಕಣ್ರಿ, ಪೊಲೀಸ್ನವ್ರದಲ್ಲ ಕಣ್ರಿ. ಪೊಲೀಸ್ನವ್ರನ್ನ ಯಾವುದೇ ಕಾರಣಕ್ಕೂ ಸಸ್ಪೆಂಡ್ ಮಾಡಂಗಿಲ್ಲ. ಅಂತ ದಕ್ಷ ಅಧಿಕಾರಿಗಳು ಬೇಕು. ಬೆಂಗಳೂರನ್ನ ಕಂಟ್ರೋಲ್ ಮಾಡ್ತಿದ್ದಾರೆ ಅಂದ್ರೆ ಎಷ್ಟಿದೆ ಜನಸಂಖ್ಯೆ ಬೆಂಗಳೂರಲ್ಲಿ ಎಷ್ಟಿದೆ? ಸುಮಾರು ಕೋಟಿಗಟ್ಟಲೆ ಜನಸಂಖ್ಯೆ ಇದೆ. ಅಷ್ಟು ಜನಸಂಖ್ಯೆನ ಕಂಟ್ರೋಲ್ ಮಾಡಿದ್ದಾರೆ ಅಂದ್ರೆ ಗ್ರೇಟ್ ಕಂಟ್ರಿ ಅವರು. ಪೊಲೀಸ್ನವ್ರು ಯಾಕ್ರಿ ಅವರು ಸಸ್ಪೆಂಡ್ ಮಾಡಬೇಕಿತ್ತು? ಅಂತ ಪ್ರೋಗ್ರಾಮ್ ನ ಅರೇಂಜ್ಮೆಂಟ್ ಮಾಡಿದವ್ರು ಯಾರಿ? ಪ್ರೋಗ್ರಾಮ್ ನ ಅರೇಂಜ್ಮೆಂಟ್ ಮಾಡಬಾರ್ದಿತ್ತು ಕಣ್ರಿ. ಅಂತದ್ರಲ್ಲಿ ತಪ್ಪಿಲ್ದವ್ರದೆಲ್ಲ ತಪ್ಪು ಅಂತ ಮಾಡ್ತಿದ್ದಾರೆ ಅಂದ್ರೆ ಏನ್ ಮಾಡಕ್ಕಾಗುತ್ತೆ? ಜನಗಳು ಸಪೋರ್ಟ್ ಮಾಡ್ತೀವಿ ಕಣ್ರಿ. ಪೊಲೀಸ್ನವ್ರದ್ದು ಯಾವ್ದೇ ತಪ್ಪಿಲ್ಲ ಕಣ್ರಿ. ನಾವ್ ಹೇಳ್ತಿದೀವಿ ಪೊಲೀಸ್ನವ್ರದ್ದು ಯಾವ್ದೇ ತಪ್ಪೇ ಇಲ್ಲ. ಅದಕ್ಕೋಸ್ಕರ ಈಗ ಏನು ಆಗ್ಬೇಕಿಲ್ಲ ಕಣ್ರಿ. ಪೊಲೀಸ್ ಅವ್ರನ್ನ ಯಾವ್ದೇ ರೀತಿ ಸಸ್ಪೆಂಡ್ ಮಾಡಂಗಿಲ್ಲ. ಈಗ ಏನೋ ಸತ್ತೋದವ್ರು ಹೋಗ್ಬಿಟ್ರು, ಏನು ಮಾಡಂಗಿಲ್ಲ. ಸರ್ಕಾರದ ತಪ್ಪು, ಇದು ಸರ್ಕಾರದ ತಪ್ಪು. ಅದಕ್ಕೋಸ್ಕರ ಅವ್ರು ಏನ್ ಸತ್ತೋಗಿದ್ದಾರೆ ಅವರಿಗೆ ಅವ್ರು ಏನೋ ಫ್ಯಾಮಿಲಿಗೆ ಇದ್ಕೊಡಿ, ಅಮೌಂಟ್ ಕೊಡಿ, ಬಿಟಾಕಿ, ಅಷ್ಟು ಸಾಕು. ಪೊಲೀಸ್ ಅವ್ರು ಯಾವುದೇ ತಪ್ಪಿಲ್ಲ ಕಣ್ರಿ, ಹೇಳ್ತಾ ಇದ್ದೀನಿ ಅಷ್ಟೇ ಕಣ್ರಿ. ಸರ್ಕಾರದ ತಪ್ಪು ಕಣ್ರಿ. ನನ್ನ ಹೆಸರು ಯಶವಂತ್ ಅಂತ, ಹಾಸನ್ನು, ಅಷ್ಟೇ ಕಣ್ರಿ. ಈ ಸಂದರ್ಭದಲ್ಲಿ ಈ ಪ್ರಕರಣದ ಸೂಕ್ತ ತನಿಖೆ ನಡೆಸದೆ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಗಳ ಆತ್ಮಸ್ಥೈರ್ಯ ಕುಂದಿಸುವಂತಹ ಮತ್ತು ಅವರ ಸಾಮರ್ಥ್ಯವನ್ನು ಪ್ರಶ್ನಿಸುವಂತಹ ಅಮಾನತು ಆದೇಶವನ್ನು ಹಿಂಪಡೆಯಬೇಕೆಂದು ಹಾಗೂ ಈ ದುರ್ಘಟನೆಯ ನೈತಿಕ ಹೊಣೆಗಾರಿಕೆಯಿಂದ ನುಣುಚಿಕೊಳ್ಳದಂತೆ ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಾಗೂ ಗೃಹ ಸಚಿವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಉತ್ತರದಾಯಿತ್ವದ ಅರಿವು ಮೂಡಿಸಬೇಕೆಂದು ವಿದ್ಯಾರ್ಥಿ ಪರಿಷತ್ ಒತ್ತಾಯಿಸುತ್ತದೆ ಎಂದರು. ಪ್ರತಿಭಟನೆಯಲ್ಲಿ ಎಬಿವಿಪಿ ಮುಖಂಡರಾದ ಶ್ರೀನಿವಾಸ್ ಸಾವರ್ಕರ್, ಲೇಪಾಕ್ಷ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ಮಲೆನಾಡು ನ್ಯೂಸ್, ಹಾಸನ.